ಪ್ರೀತಿಯ ಶಿಕ್ಷಣಾರ್ಥಿಗಳೇ, BED ಪ್ರಶಿಕ್ಷಣಾರ್ಥಿಗಳೇ, TET, CTETಗೆ ಸಿದ್ಧತೆಯನ್ನು ನಡೆಸ್ತಿರುವಂತಹ ಎಲ್ಲ BED ಪ್ರಶಿಕ್ಷಣಾರ್ಥಿಗಳೇ, ಶಿಕ್ಷಕ ಬಂಧುಗಳೇ ಹಾಗೂ ಶಿಕ್ಷಣಾರ್ಥಿಗಳೇ, ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸ್ತಿರುವಂತಹ ಎಲ್ಲ ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಮಂಜು ಇಂಡಿ. ನನ್ನ ಮುಂದಿನ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ CET ಮತ್ತು TETಯನ್ನು ಪಾಸ್ ಮಾಡಲು ನಾನು ನೀಡುವಂತಹ ಮನೋವೈಜ್ಞಾನಿಕ ವಿಷಯದ ಕುರಿತು ಅಥವಾ ಮನೋವಿಜ್ಞಾನ ಅಥವಾ ಶಿಶು ಮನೋವಿಜ್ಞಾನ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚು ಸಮಯವನ್ನು ವ್ಯಯ ಮಾಡದೆ ಇವತ್ತಿನ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋಣ. ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಮನೋವಿಜ್ಞಾನದ ಐತಿಹಾಸಿಕ ಮೈಲುಗಲ್ಲುಗಳು. ಸೊ ಅಂದರೆ ಹಿಸ್ಟಾರಿಕಲ್ ಮೈಲ್ ಸ್ಟೋನ್ಸ್ ಆಫ್ ಸೈಕಾಲಜಿ. ಸೊ ವೀಕ್ಷಕ ಮಿತ್ರರೇ, ನಾವು ಯಾವುದೇ ಒಂದು ವಿಷಯದ ಇತಿಹಾಸವನ್ನು ತಿಳಿದುಕೊಳ್ಳದೆ ಆ ವಿಷಯವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದು ಕಷ್ಟ ಅನ್ನೋದು ನನ್ನ ಒಂದು ಇಂಟೆನ್ಷನ್ನು ಮತ್ತು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ನೀವು ಯಾವುದೇ ಒಂದು ವಿಷಯದ ಇತಿಹಾಸವನ್ನು ತಿಳ್ಕೊಂಡಾಗ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ವೆರಿ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ ಆಲ್ಸೋ. ಸೊ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಮನೋವಿಜ್ಞಾನ ಅಥವಾ ಸೈಕಾಲಜಿ ಈಸ್ ಅ ಇಂಡಿಪೆಂಡೆಂಟ್ ಸಬ್ಜೆಕ್ಟ್ ಇವಾಗ. ಸೊ ಆದರೆ ಅದಕ್ಕಿಂತ ಮುಂಚೆ ಇಟ್ ವಾಸ್ ಸ್ಟಡೀಡ್ ಅಂಡರ್ ಫಿಲಾಸಫಿ. ಸೊ ನಾನು ನಿನ್ನೆ ಕ್ಲಾಸಲ್ಲೇ ಹೇಳಿದ್ದೀನಿ, ಎಲ್ಲ ವಿಷಯಗಳನ್ನು ತತ್ವಶಾಸ್ತ್ರದ ಒಂದು ತಾಯಿ ಅಂತ ನಾವು ಕರಿತೀವಿ. ಸೊ ಅದರಿಂದ ಬೇರ್ಪಟ್ಟಂತಹ ಮನೋವಿಜ್ಞಾನ ತನ್ನ ಐತಿಹಾಸಿಕ ಬೆಳವಣಿಗೆಯನ್ನು ಹೇಗೆ ಕಂಡುಕೊಳ್ತು, ಸೊ ಎಷ್ಟೊಂದು ಜನ ಮನೋವಿಜ್ಞಾನಿಗಳು ಯಾವ ಯಾವ ಕೊಡುಗೆಯನ್ನು ನೀಡಿ ಸೊ ಅದು ಪ್ರತ್ಯೇಕ ವಿಜ್ಞಾನವಾಗಿ ಬೆಳೀಲಿಕ್ಕೆ ಸಹಾಯವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಇವತ್ತಿನ ಒಂದು ವಿಷಯ ಆಗಿದೆ. ಸೊ ಮೊದಲನೇದಾಗಿ ಐತಿಹಾಸಿಕ ಮೈಲ್ ಸ್ಟೋನ್ಸನ್ನು ನಾವು 4 ಸ್ಟೇಜಸ್ ಅಲ್ಲಿ ನೋಡ್ತೀವಿ. ಇನ್ ದ ಫಸ್ಟ್ ಸ್ಟೇಜ್ ಏನ್ಷಿಯಂಟ್ ಪೀರಿಯಡ್. ಸೊ ಅಂದರೆ ತಾತ್ವಿಕ ಮೂಲ. ಯಾಕೆ ಅಂತ ಹೇಳಿದ್ರೆ ತತ್ವಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಳ್ದೆ ಅಥವಾ ಅದರ ಒಂದು ಬೇಸಿಕನ್ನು ಅರ್ಥ ಮಾಡ್ಕೊಳ್ದೆ ಮನೋವಿಜ್ಞಾನದ ಇತಿಹಾಸವನ್ನು ತಿಳಿದುಕೊಳ್ಳೋದು ಕಷ್ಟ ಸಾಧ್ಯ ಅನ್ನೋದು ನನ್ನ ಒಂದು ಅಭಿಲಾಷೆ. ಸೊ ಮನೋವಿಜ್ಞಾನವನ್ನು ಮೂಲತಃ ತತ್ವಶಾಸ್ತ್ರದಲ್ಲಿ ಹುಟ್ಟಿಕೊಂಡಂತಹ ಒಂದು ಶಾಸ್ತ್ರ ಅಥವಾ ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಬೀನ್ ಬಾರ್ನ್ಡ್ ಬೈ ಫಿಲಾಸಫಿ. ಸೊ ಅರ್ಲಿಯರ್ psychologist or philosophist, so they have called as the mind. Psychology is a mind, psychology is a self ಅಂತ ಅವರು ಡಿಫೈನ್ ಮಾಡಿದ್ರು ಅಂತ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಪ್ರಾಚೀನ ತತ್ವಶಾಸ್ತ್ರಜ್ಞರು ಏನು ಹೇಳ್ತಾ ಇದ್ರು, ಮನೋವಿಜ್ಞಾನ ಅಂತ ಹೇಳಿದ್ರೆ ಅದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಆರ್ ಸೆಲ್ಫ್ ಇವ್ಯಾಲ್ಯೂಯೇಷನ್. ಸೊ ಅಂದರೆ ಆತ್ಮಾವಲೋಕನ ಅಥವಾ ಅಂತರಾವಲೋಕನ ಅಥವಾ ತರ್ಕಬದ್ಧ ಚಿಂತನೆಯೇ ಮನೋವಿಜ್ಞಾನ ಅಂತ ಅವರು ಡಿಫೈನ್ ಮಾಡಿದರು. ಸೊ ಈ ಡೆಫಿನಿಷನ್ ಏನಾಯಿತು, ಕ್ರಮೇಣ ಮಧ್ಯಕಾಲೀನ ಅವಧಿಗೆ ಬಂದಾಗ ಅಲ್ಲಿ ಬಂದಂತಹ ಒಂದಷ್ಟು ದ ಮಾಡರ್ನ್ ಸೈಕಾಲಜಿಸ್ಟ್ ಆರ್ ದ ಮಿಡಿವಲ್ ಸೈಕಾಲಜಿಸ್ಟ್, ಸೊ ಅವರು ಧರ್ಮದ ಜೊತೆಗೆ ಕನೆಕ್ಟ್ ಮಾಡ್ತಾ ಬಂದರು. ಸೊ ಇಲ್ಲಿ ದೈವ, ದೇವರು, ಸೊ ಇವೆಲ್ಲ ಮನೋವಿಜ್ಞಾನಕ್ಕೆ ಕನೆಕ್ಟ್ ಆಗ್ತಾ ಬಂತು. ಸೊ ಅದಾದ ಮೇಲೆ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮದ ಚಿಂತನೆ ಅಂದ್ರೇನು, ಪ್ರಜ್ಞೆ ಅಂದ್ರೇನು, ಇಟ್ ಮೀನ್ಸ್ ಕಾನ್ಸಿಯಸ್ ಅಂದ್ರೇನು, ಸೊ ಇದೆಲ್ಲದಕ್ಕೆ ಅವರು ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಸೊ ಕ್ರಮೇಣ ಅದರ ಮಧ್ಯಕಾಲೀನ ಅಂತ್ಯದಲ್ಲಿ ಇನ್ ದ ಎಂಡ್ ಆಫ್ ದ ಮಿಡಿವಲ್ ಪೀರಿಯಡ್, ಸೊ ದೇರ್ ಈಸ್ ಅ ಎನ್ಕ್ವೈರಿ ಬಿಗಿನ್ಸ್. ಅಂದರೆ ವೈಜ್ಞಾನಿಕ ತನಿಖೆ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಈ ವೈಜ್ಞಾನಿಕ ತನಿಖೆ ಹಲವಾರು ಮನೋವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದ ಮೇಲೆ ಸೊ ಇನ್ ದ ಮಾಡರ್ನ್ ಪೀರಿಯಡ್, ಸೊ ಆಧುನಿಕ ಹಂತಕ್ಕೆ ಬಂದಾಗ ಸೊ ಇಲ್ಲಿ ಏನಾಯಿತು, ಸೊ ಮನೋವಿಜ್ಞಾನ ಒಂದು ವಿಜ್ಞಾನವಾಗಿ ಆರಂಭ ಆಯಿತು.
ಸೊ ಮನೋವಿಜ್ಞಾನ ತನ್ನದೇ ಆದಂತಹ ಒಂದು ಶಾಖೆಯನ್ನು ವಿಸ್ತರಣೆ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತು. ಸೊ ಇದಕ್ಕೆ ಕಾರಣ ಏನು ಅಂತ ನಾವು ಇಂದಿನ ವಿಡಿಯೋದಲ್ಲೇ ತಿಳ್ಕೊಂಡಿದ್ದೀವಿ. ಸೊ ಏನಂತ ಹೇಳಿದ್ರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನೋವಿಜ್ಞಾನ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತಾನೆ ಕರೆಯುವಂತಹ ವಿಲ್ಹೆಲ್ಮ್ ವೂಂಟ್ ಅವರು ಏನ್ ಮಾಡಿದ್ರು, ಸೊ ಜರ್ಮನಿಯ ಲೀಪ್ಜಿಗ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಅವರು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಮನೋವಿಜ್ಞಾನ ಒಂದು ಸೈನ್ಸ್ ಆಗಿ ಅಥವಾ ಸೈಂಟಿಫಿಕಲ್ ಸ್ಟಡಿ ಆಗಿ ಅದು ಆರಂಭವನ್ನ ಅಥವಾ ತನ್ನ ಛಾಪನ್ನ ಮೂಡಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಹಿಡಿದು ಮನೋವಿಜ್ಞಾನದಲ್ಲಿ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ಸಿಸ್ಟಮ್ಯಾಟಿಕ್ ಎಕ್ಸ್ಪೆರಿಮೆಂಟೇಷನ್ಸ್ ಇದೆಲ್ಲವೂ ಸ್ಟಾರ್ಟ್ ಆಯಿತು. ಸೊ ಎಷ್ಟೊಂದು ಕಡೆ ಮನೋವಿಜ್ಞಾನದ ಪ್ರಯೋಗಶಾಲೆಗಳು ಕೂಡ, ಅಂದರೆ ಸೈಕಾಲಜಿಕಲ್ ಲ್ಯಾಬೊರೇಟರೀಸ್ ಆರ್ ಸಪ್ರೇಟ್ಲಿ ಎಸ್ಟಾಬ್ಲಿಷ್ಡ್. ಸೊ ನೆಕ್ಸ್ಟ್ ಬರೋದು ಆಧುನಿಕ ಯುಗ ಅಥವಾ ಕಾಂಟೆಂಪ್ರರಿ ವರ್ಲ್ಡ್. ಸೊ ಈ ಕಾಂಟೆಂಪ್ರರಿ ವರ್ಲ್ಡ್ ಅಲ್ಲಿ ನಾವು ಹಲವಾರು ಮನೋವಿಜ್ಞಾನದ ಶಾಲೆಗಳನ್ನು ನಾವು ಗಮನಿಸ್ಬೋದು, ಅಂದರೆ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಸೈಕಾಲಜಿ. ಸೊ ಇದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಒಂದೊಂದೇ ಶಾಲೆಗಳ ಬಗ್ಗೆ ಅಥವಾ ಒಂದೊಂದೇ ಸ್ಕೂಲ್ಸ್ ಬಗ್ಗೆ ನಾನು ನಿಮ್ಮೆಲ್ಲರ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ನಾನು ಅದನ್ನ ವಿಡಿಯೋಗಳ ಮುಖಾಂತರ ತಿಳಿಸ್ತೀನಿ. ಸೊ ಈಗ ಅವುಗಳ ಬಗ್ಗೆ ನಾವು ಹೆಚ್ಚು ಜ್ಞಾನವನ್ನು ಕೊಡದೆ, ಸೊ ಮೊದಲನೇದಾಗಿ ಸೊ ಇತಿಹಾಸ ಅಂತ ಅಂದ್ರೇನೆ ನಾವು ಕಾಲಘಟ್ಟದ ಮುಖಾಂತರ ತಿಳ್ಕೊಂಡು ಹೋಗೋದು, ಅಂದ್ರೆ ಕ್ರಿಸ್ತ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಏನೇನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ನೀವೆಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ಅದನ್ನ ನೋಟ್ ಮಾಡ್ಕೊಳ್ಳೋಕೆ ರೆಡಿ ಕೂತಿದ್ದೀರಾ ಅಂತ ಅನ್ಕೊಳ್ತೀನಿ. ಕ್ರಿಸ್ತ ಪೂರ್ವ 387ರಲ್ಲಿ ಅಂದ್ರೆ ಮನೋವಿಜ್ಞಾನ ಇನ್ನ ಏನ್ಷಿಯಂಟ್ ಪೀರಿಯಡ್ ಕಾಲದಲ್ಲಿ, ಸೊ ಅಂದ್ರೆ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ, ಸೊ ದ ಏನ್ಷಿಯಂಟ್ ಫಿಲಾಸಫರ್ ಪ್ಲೇಟೋ ಅವರು ಏನ್ ಹೇಳ್ತಾರೆ, ಮೆದುಳು ಮಾನಸಿಕ ಪ್ರಕ್ರಿಯೆಗಳ ಕೇಂದ್ರ ಅಂತ ಹೇಳ್ತಾರೆ. ಸೊ ಅವರು ಜ್ಞಾನ, ಚಿಂತನೆ ಮತ್ತೆ ತಾರ್ಕಿಕತೆಯನ್ನ ಮೆದುಳಿನ ಕಾರ್ಯ ಅಂತ ಡಿಫೈನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬಂದಂತಹ ಅರಿಸ್ಟಾಟಲ್ ಇನ್ 335 ಅಂದ್ರೆ 335 ಕ್ರಿಸ್ತಪೂರ್ವ 335ರಲ್ಲಿ ಸೊ ಇವ್ರೇನ್ ಹೇಳ್ತಾರೆ, ಹೃದಯ ಮಾನಸಿಕ ಪ್ರಕ್ರಿಯೆಗಳ ಕೇಂದ್ರ, ಹಾರ್ಟ್ ಇಸ್ ದ ಸೆಂಟರ್ ಆಫ್ ದ ಮೆಂಟಲ್ ಪ್ರೋಸೆಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದು ಅದರ ನಂತರ ಬಂದಂತಹ ಫ್ರಾಂಜ್ ಮೆಸ್ಮರ್, ಸೊ ಇವರು ಕ್ರಿಸ್ತ ಶಕ 1774ರಲ್ಲಿ, ಸೊ ಇನ್ 1774 ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸೊ ಹಿಪ್ನೋಸಿಸ್ ಅಂದ್ರೆ ಇದನ್ನ ಇವತ್ತು ನಾವು ಸಂಮೋಹನ ಅಂತ ಕರಿತೀವಿ. ಸೊ ಅದನ್ನ ಅವರು ಆ ಒಂದು ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಮಾನಸಿಕ ಅಸ್ವಸ್ಥತೆಗೆ ಕಾರಣ ಏನು, ಅದಕ್ಕೆ ಹೇಗೆ ಚಿಕಿತ್ಸೆ ನೀಡೋದು ಅನ್ನೋದು ಸ್ಟಾರ್ಟ್ ಆಯ್ತು. ಸೊ ಆರಂಭದಲ್ಲಿ ಅದನ್ನ ಇನ್ ದ ಬಿಗಿನಿಂಗ್ ಸ್ಟೇಜ್ ಇಟ್ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ಮೆಸ್ಮರೈಸೇಷನ್ ಅಥವಾ ಮೆಸ್ಮರಿಸಮ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಇನ್ 1793 ಅಂದ್ರೆ 1793ರಲ್ಲಿ ಫ್ರೆಂಚ್ ಡಾಕ್ಟರ್ ಸೊ ಫಿಲಿಪ್ ಪಿನೆಲ್, ಸೊ ಅಂದ್ರೆ ಫ್ರೆಂಚ್ ವೈದ್ಯ ಫಿಲಿಪ್ ಪಿನೆಲ್ ಅನ್ನುವರು ಸೊ ಮೆಂಟಲ್ ಹಿಲ್ ಪೇಷಂಟ್ಸ್ ಅಂದ್ರೆ ಮಾನಸಿಕ ಅಸ್ವಸ್ಥರನ್ನ ಸೊ ಒಂದಷ್ಟು ಅವರ ಮಾನಸಿಕ ಗೊಂದಲಗಳಿಂದ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಸೊ ಅವರು ಒಂದು ಮಾನವೀಯ ಚಿಕಿತ್ಸೆ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಸೊ ಈ ಚಿಕಿತ್ಸಾ ಚಳುವಳಿಯಲ್ಲಿ ಅವರು ಸಫಲರು ಕೂಡ ಆಗ್ತಾರೆ. ಸೊ ಈ ಒಂದು ಎರವನ್ನ ಅಥವಾ ಈ ಒಂದು ಮೂವ್ಮೆಂಟ್ ಅನ್ನ ನಾವು ಹ್ಯುಮ್ಯಾನಿಟೇರಿಯನ್ ಮೂವ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ಮಾನವೀಯ ಚಿಕಿತ್ಸಾ ಚಳುವಳಿ ಅಂತ ಕರಿತೀವಿ. ಸೊ ಈ ಮಾನವೀಯ ಚಿಕಿತ್ಸಾ ಚಳುವಳಿಯ ನಂತರ ಇನ್ 1808 ಅಂದ್ರೆ 1808ರಲ್ಲಿ ಫ್ರಾಂಜ್ ಗಾಲ್ ಅನ್ನುವರು ಫ್ರೆನಾಲಜಿ ಸಿದ್ಧಾಂತವನ್ನ ಅವರು ಪ್ರಸ್ತಾಪಿಸ್ತಾರೆ. ಸೊ ಇವ್ರ ಪ್ರಕಾರ ಏನು, ವ್ಯಕ್ತಿಯ ತಲೆಬುರುಡೆಯ ಆಕಾರ ಹೇಗಿರುತ್ತೆ ಮತ್ತೆ ಉಬ್ಬುಗಳ ಮೂಲಕ ವ್ಯಕ್ತಿಯ ಗುಣಲಕ್ಷಣಗಳನ್ನು ಗುರುತಿಸಬಹುದು. ಸೊ ಇನ್ ದ ಹ್ಯೂಮನ್ ಹೆಡ್ ಅಂಡ್ ಹೌ ದ ಐಬ್ರೋಸ್ ಆರ್ ಅರೇಂಜ್ಡ್, ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಐಡೆಂಟಿಫೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಸನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಅವರು ಡೆವಲಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ 1834 ಸೊ ಅರ್ನೆಸ್ಟ್ ಹೆನ್ರಿಕ್ ವೆಬರ್ ಸೊ ಈತ ಒಂದು ಸಿದ್ಧಾಂತವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಏನ್ ಸಿದ್ಧಾಂತ ಅದು, ಜಸ್ಟ್ ನೋಟಿಸಬಲ್ ಡಿಫರೆನ್ಸಸ್ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಅವರು
ಐಡೆಂಟಿಫೈ ಮಾಡ್ತಾರೆ. ಸೊ ಕೆಲವೊಂದು ಗುರುತಿಸಬಹುದಾದಂತಹ ವ್ಯತ್ಯಾಸಗಳು ಅಂತ ಕನ್ನಡದಲ್ಲಿ ನಾವು ಅದನ್ನು ಕರಿಬಹುದು. ಸೊ ಈ ಒಂದು ಸಿದ್ಧಾಂತ ವೆಬರ್ಸ್ ಲಾ ಅಂತಾನೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದನ್ನ ನಾವು ಇವತ್ತಿನ ಇದರಲ್ಲಿ ನೋಡಬಹುದು. ಅಂದ್ರೆ ಪುಸ್ತಕಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಅದರ ಉಲ್ಲೇಖ ಇರೋದನ್ನ ನಾವು ಗಮನಿಸಬಹುದು ವೀಕ್ಷಕರೇ. ಸೊ ಇದಾದ ಮೇಲೆ 1848ರಲ್ಲಿ ಸೊ ಕಬ್ಬಿಣದ ಕಂಬವು ಮೆದುಳನ್ನು ಚುಚ್ಚಿದ ಪರಿಣಾಮವಾಗಿ ಸೊ ಫಿನಿಸ್ ಗೇಜ್ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಗಂಭೀರವಾದಂತಹ ಮೆದುಳಿನ ಗಾಯ ಆಗತ್ತೆ ಅಥವಾ ಹಾನಿ ಆಗತ್ತೆ. ಸೊ ಈ ಅಪಘಾತ ಆದ ನಂತರ ಆ ವ್ಯಕ್ತಿಯಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬರುತ್ತೆ. ಸೊ ಅದೆಲ್ಲ ಬದಲಾವಣೆಗಳು ಕಂಡು ಬಂದರೂ ಕೂಡ ಸೊ ಇಸ್ ಇಂಟೆಲಿಜೆನ್ಸ್ ವಾಸ್ ನಾಟ್ ಚೇಂಜ್ಡ್. ಸೊ ಆ ಒಂದು ಅವನ ಬುದ್ಧಿಶಕ್ತಿ ಬಹುತೇಕವಾಗಿ ಅಚಲವಾಗಿ ಉಳಿದಿತ್ತು. ಸೊ ಇದು ಮೆದುಳಿನ ನಿರ್ದಿಷ್ಟ ಭಾಗಗಳು ವ್ಯಕ್ತಿತ್ವದ ರೂಪುಗೊಳ್ಳುವಿಕೆಯಲ್ಲಿ ಸೊ ತುಂಬಾ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅನ್ನೋದನ್ನ ಸೊ ಇವರು ಐಡೆಂಟಿಫೈ ಮಾಡಲಾಯಿತು. ಸೊ ಅದಾದ ನಂತರ ಇನ್ 1859 ಅಂದ್ರೆ 1859ರಲ್ಲಿ ಸೊ ನೀವೆಲ್ಲರೂ ಕೇಳಿರುವಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ, ಸೊ ಅವರೇ ಚಾರ್ಲ್ಸ್ ಡಾರ್ವಿನ್. ಸೊ ಚಾರ್ಲ್ಸ್ ಡಾರ್ವಿನ್ದು ಕೃತಿ ಯಾವುದು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಯಾವುದು ಅಂತ ಹೇಳಿದ್ರೆ ಆನ್ ದ ಒರಿಜಿನ್ ಆಫ್ ಸ್ಪೀಸಿಸ್ ಸೊ ಅನ್ನುವಂತಹ ಒಂದು ಕೃತಿಯನ್ನು ಅವರು ಪ್ರಕಟಿಸ್ತಾರೆ. ಸೊ ಈ ಕೃತಿಯಲ್ಲಿ ಅವರು ಸೊ ಡೆವಲಪ್ಮೆಂಟ್ ಥಿಯರಿಯನ್ನ ಅವರು ಮಾಡ್ತಾರೆ, ಅಂದ್ರೆ ವಿಕಾಸ ಸಿದ್ಧಾಂತವನ್ನ ಅವರು ವಿವರಿಸ್ತಾರೆ. ಸೊ ಈ ವಿಕಾಸ ಸಿದ್ಧಾಂತದಲ್ಲಿ ಅವರು ಹೇಳ್ತಾರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದಾದ ಮೇಲೆ ಸೊ ಮನೋವಿಜ್ಞಾನದಲ್ಲಿ ಈ ಸಿದ್ಧಾಂತವನ್ನ ಅಥವಾ ಇವತ್ತಿಗೂ ಕೂಡ ಯಾವುದು ಪ್ರಕೃತಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರುತ್ತೋ ಅದು ದೀರ್ಘಕಾಲ ಉಳಿದುಕೊಳ್ಳುತ್ತೆ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇದಾದ್ಮೇಲೆ ಸೊ ಇನ್ 1861 ಅಂದ್ರೆ 1869ರಲ್ಲಿ ಸೊ ಒಬ್ಬ ಫ್ರೆಂಚ್ನ ಡಾಕ್ಟರ್ ಆದಂತಹ ಪಾಲ್ ಬ್ರೋಕಾ ಸೊ ಇವರು ಭಾಷಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ, ಅಂದ್ರೆ ಇನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸೊ ದೆರ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಅಂದ್ರೆ ಎಡ ಮುಂಭಾಗದ ಲೋಬ್ ಅನ್ನುವಂತಹ ಒಂದು ಪ್ರದೇಶವನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಸೊ ಅದಾದ್ಮೇಲೆ 1869ರಲ್ಲಿ ಸರ್ ಫ್ರಾನ್ಸಿಸ್ ಗಾಲ್ಟನ್ ನೀವು ಕೇಳಿರ್ಬೋದು. ಸೊ ಡಾರ್ವಿನ್ ಅವರ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನುವಂತಹ ಒಂದು ಕೃತಿಯಿಂದ ಪ್ರಭಾವಿತರಾಗ್ತಾರೆ. ಸೊ ಅವರು ಆ ಕೃತಿಯಿಂದ ಪ್ರಭಾವಿತರವಾಗಿ ಸೊ ಹೆರಿಡಿಟರಿ ಜೀನ್ಸಸ್ ಸೊ ಅನುವಂಶೀಯತೆಯಿಂದ ಬಂದಂತಹ ಗುಣಾಣುಗಳು ಅನ್ನುವಂತಹ ಒಂದು ಗ್ರಂಥವನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದು ಇಂಟೆಲೆಕ್ಚುಯಲ್ ಕೆಪಾಸಿಟೀಸ್ ಅಂಡ್ ದ ಗಿಫ್ಟೆಡ್ನೆಸ್ ಸೊ ಹೇಗೆ ಅನುವಂಶಿಕವಾಗಿ ಬರುತ್ತೆ ಅಥವಾ ಬೌದ್ಧಿಕ ಸಾಮರ್ಥ್ಯಗಳು ಮತ್ತೆ ಪ್ರತಿಭೆಗಳು ಹೇಗೆ ಅನುವಂಶಿಕವಾಗಿ ಬರುತ್ತೆ, ಸೊ ಹೇಗೆ ಗುಣಾಣುಗಳು ಅನುವಂಶಿಕವಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಅವರು ಸಿದ್ಧಾಂತವನ್ನ ಮಾಡ್ತಾರೆ. ಸೊ ಇದು ಕೂಡ ಮನೋವಿಜ್ಞಾನದಲ್ಲಿ ಒಂದು ಪ್ರಮುಖ ವಿಷಯವಾಗಿರೋದನ್ನ ನಾವು ಗಮನಿಸ್ತೀವಿ. ಅದೇ ತರ ನೆಕ್ಸ್ಟ್ 1874ರಲ್ಲಿ ಸೊ ಕಾರ್ಲ್ ವೆರ್ನಿಕ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಸೊ ಭಾಷಾ ಸಂಸ್ಕರಣೆ ಅಂದ್ರೆ ಲ್ಯಾಂಗ್ವೇಜ್ ಪ್ರೋಸೆಸ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ನ ಕಂಡಕ್ಟ್ ಮಾಡ್ತಾರೆ. ದಟ್ ರಿಸರ್ಚ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್. ಸೊ ಏನನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅವರು? ಸೊ ಮೆದುಳಿನ ನಿರ್ದಿಷ್ಟ ಪ್ರದೇಶಗಳಿಗೆ ಹಾನಿಯಾದರೆ ಸೊ ಅಥವಾ ಮೆದುಳಿದ ಒಂದಷ್ಟು ಭಾಗಗಳಿಗೆ ಹಾನಿಯಾದರೆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಅಥವಾ ಭಾಷೆಯನ್ನ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನ ನಮ್ಮ ಮೆದುಳು ಕಳೆದುಕೊಳ್ಳುತ್ತೆ ಅಥವಾ ಬ್ರೈನ್ ಆಸ್ ಬೀನ್ ಲೂಸಸ್ ದ ಲ್ಯಾಂಗ್ವೇಜ್ ಸ್ಕಿಲ್ಸ್ ಸೊ ಆರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲ್ಯಾಂಗ್ವೇಜ್ ಅನ್ನೋದಂತಹ ವಿಷಯವನ್ನ ಅವರು ವಿವರಿಸ್ತಾರೆ. ಸೊ ಇವತ್ತು ಕೂಡ ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ಅಥವಾ ವೈದ್ಯಕೀಯ ಭಾಷೆಯಲ್ಲಿ ಅದನ್ನ ವೆರ್ನಿಕ್ಸ್ ಏರಿಯಾ ಅಂತಾನೆ ಕರಿತೀವಿ. ಸೊ ಯಾವ ಮೆದುಳಿಗೆ ಹಾನಿಯಾಗುತ್ತೋ ಆ ಪ್ರದೇಶವನ್ನ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ 1878 ಗ್ರಾನ್ವಿಲ್ಲೆ ಸ್ಟ್ಯಾನ್ಲಿ ಹಾಲ್ ಸೊ ಅವರನ್ನ ನಾವು ಜಿ ಸ್ಟ್ಯಾನ್ಲಿ ಹಾಲ್ ಅಂತ ಕರಿತೀವಿ. ಸೊ ಇವರೊಬ್ಬ ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಮತ್ತೆ ಶಿಕ್ಷಣ ತಜ್ಞರಾಗಿರ್ತಾರೆ. ಸೊ ಅವರು ಮನೋವಿಜ್ಞಾನದಲ್ಲಿ ಮೊದಲ ಅಮೆರಿಕನ್ PhD ಪಡೆದಂತಹ ವ್ಯಕ್ತಿ. ಅಮೆರಿಕ ದೇಶದಲ್ಲೇ ಮೊಟ್ಟ ಮೊದಲಿಗೆ ಮನೋವಿಜ್ಞಾನ ಅಂತ ವಿಷಯದ ಮೇಲೆ PhDಯನ್ನ ಅಥವಾ ಸಂಶೋಧನಾ ಒಂದು ಪದವಿಯನ್ನ ಪಡೆದಂತಹ ವ್ಯಕ್ತಿಯಾಗಿರ್ತಾರೆ. ಯಾರು?
ಜಿ ಸ್ಟ್ಯಾನ್ಲಿ ಹಾಲ್ ರವರು. ಸೊ ಇವರು ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಮನೋವೈಜ್ಞಾನಿಕ ಸಂಘ ಅದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದಕ್ಕೆ ಒಂದು ಮೇಜರ್ ಏನು ಅಂತ ಹೇಳಿದ್ರೆ, ಸೊ ಇವರನ್ನ ನಾವು ಮಕ್ಕಳ ಮನೋವಿಜ್ಞಾನದ ಪಿತಾಮಹ ಅಥವಾ ಹದಿಹರೆಯದ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ನಾವು ಅವರನ್ನು ಕರಿತೀವಿ. ಅಂದ್ರೆ ಸೊ ಈ ವಾಸ್ ಆಲ್ಸೋ ಕಾಲ್ಡ್ ಆಸ್ ಚೈಲ್ಡ್ ಸೈಕಾಲಜಿ, ಫಾದರ್ ಆಫ್ ಚೈಲ್ಡ್ ಸೈಕಾಲಜಿ ಅಂತ ಕರಿತೀವಿ, ಜೊತೆಗೆ ಫಾದರ್ ಆಫ್ ಅಡೋಲೆಸೆಂಟ್ ಸೈಕಾಲಜಿ ಅಂತ ಕೂಡ ನಾವು ಕರಿತೀವಿ. ಸೊ ಅಮೆರಿಕದಲ್ಲಿ ಮನೋವೈಜ್ಞಾನಿಕ ಶೈಕ್ಷಣಿಕ ವಿಷಯವಾಗಿ, ಅಂದ್ರೆ ಮನೋವಿಜ್ಞಾನವನ್ನ ಒಂದು ಶೈಕ್ಷಣಿಕ ವಿಷಯವಾಗಿ ಬೆಳೆಸುವಲ್ಲಿ ಇವರ ಪಾತ್ರ ತುಂಬಾ ಪ್ರಮುಖವಾಗಿರುತ್ತೆ. ಸೊ ಇದಾದ್ಮೇಲೆ 1889ರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೊ ವಿಲ್ ಹೆಲ್ಪ್ ಓಂಟ್, ಸೊ ಇವರನ್ನ ನಾವು ಮಾಡರ್ನ್ ಫಾದರ್ ಆಫ್ ಸೈಕಾಲಜಿ ಅಥವಾ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಕೂಡ ಕರಿತೀವಿ. ಸೊ ಇವರು 1879ರಲ್ಲಿ ಲೀಪ್ಜಿಗ್ ಅನ್ನುವಂತಹ ವಿಶ್ವವಿದ್ಯಾನಿಲಯದಲ್ಲಿ ಸೊ ಮೊಟ್ಟ ಮೊದಲ ಬಾರಿಗೆ ಸೊ ಔಪಚಾರಿಕ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರಿಂದ ನಾವು ಮಾನವನ ಭಾವನೆಗಳು, ಅಂದ್ರೆ ದ ಫೀಲಿಂಗ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಸೊ ಅವನ ಬಿಹೇವಿಯರ್ಸ್ ಅಂಡ್ ಸೊ ದ ಕಾಗ್ನೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಸನ್, ಸೊ ಇವುಗಳೆಲ್ಲವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ಸೊ ಒಂದು ವಿಷಯವಾಗಿ ಅದು ಸ್ಥಾಪನೆ ಆಯಿತು. ಸೊ ಇದಾದ್ಮೇಲೆ ಸೊ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಥವಾ ಆ ಒಂದು ಸ್ಟ್ರಕ್ಚರಲಿಸಮ್, ಸೊ ಇದೆಲ್ಲವನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಸೊ ಇದನ್ನ ಇವರ ಶಿಷ್ಯ ಅಂದ್ರೆ ಸ್ಟ್ರಕ್ಚರಲಿಸಮ್ ಅಥವಾ ಸಂರಚನಾವಾದ ಅಥವಾ ರಚನಾವಾದ ಅನ್ನುವಂತಹ ಒಂದು ವಿಷಯವನ್ನ ಅಥವಾ ಒಂದು ಶಾಲೆಯನ್ನ ಸ್ಥಾಪನೆ ಮಾಡಿದಂತಹ ಇವರ ಶಿಷ್ಯ ಎಡ್ವರ್ಡ್ ಬಿ ಟಿಚ್ನರ್ ಅವರು ಮತ್ತಷ್ಟು ಅದರ ಬಗ್ಗೆ ವರ್ಕ್ ಮಾಡ್ತಾರೆ. ಸೊ ನಾನು ಅದನ್ನೆಲ್ಲ ನಿಮಗೆ ಸ್ಟ್ರಕ್ಚರಲಿಸಮ್ ಸ್ಕೂಲ್ಸ್ ಆಫ್ ಸೈಕಾಲಜಿ ಅನ್ನುವಂಥ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಅದನ್ನ ಹೇಳ್ತಾ ಕೂತ್ರೆ ವಿಡಿಯೋ ತುಂಬಾ ಲೆಂದಿ ಆಗತ್ತೆ ಅನ್ನುವಂತಹ ಒಂದೇ ಕಾರಣದಿಂದ. ಸೊ ನೆಕ್ಸ್ಟ್ 1883ರಲ್ಲಿ ಸೊ ಜಿ ಸ್ಟ್ಯಾನ್ಲಿ ಹಾಲ್ ಅನ್ನುವರು ಜಾನ್ಸ್ ಆಫ್ಕಿನ್ಸ್ ವಿಶ್ವವಿದ್ಯಾನಿಲಯದಲ್ಲಿ, ಅಮೆರಿಕದ ಜಾನ್ ಆಫ್ಕಿನ್ಸ್ ಅನ್ನುವಂತಹ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಮೆರಿಕದ ಮೊದಲ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅಮೆರಿಕ ದೇಶದಲ್ಲೇ ಮೊಟ್ಟ ಮೊದಲ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರಿಂದ ಅಮೆರಿಕದಲ್ಲಿ ಮನೋವಿಜ್ಞಾನದ ಸಂಶೋಧನೆ ಮತ್ತು ಬೋಧನೆಗೆ ಮತ್ತಷ್ಟು ಉತ್ತೇಜನ ನೀಡಿದಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿಗಳಲ್ಲಿ ಈ ಒಬ್ಬ ಜಿ ಸ್ಟ್ಯಾನ್ಲಿ ಹಾಲ್ ಅನ್ನೋರು ಪ್ರಮುಖರಾಗಿರ್ತಾರೆ. ಸೊ ಅದಾದ್ಮೇಲೆ ಇನ್ 1885 ಸೊ ಅರ್ಮನ್ ಹೆಬ್ಬಿಂಗಾಸ್, ಸೊ ಅರ್ಮನ್ ಹೆಬ್ಬಿಂಗಾಸ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ. ಸೊ ಇವರು ಹೌ ದ ಮೆಮೊರಿ ಅಂಡ್ ಫರ್ಗೆಟಿಂಗ್, ಸೊ ಹೌ ಟು ಸ್ಟಡಿ ದ ಮೆಮೊರಿ ಅಂಡ್ ಫರ್ಗೆಟಿಂಗ್ ಇನ್ ಅ ಸೈಂಟಿಫಿಕ್ ಮ್ಯಾನರ್ ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ಸೊ ಅವರು ಮನೋವಿಜ್ಞಾನಕ್ಕೆ ತಮ್ಮದೇ ಆದಂತಹ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಈ ಆಲ್ಸೋ ಗಿವ್ ಅ ಕಾಂಟ್ರಿಬ್ಯೂಷನ್ ಟು ದಟ್ ಸೊ ಫರ್ಗೆಟಿಂಗ್ ಕರ್ವ್, ಸೊ ಮರೆವಿನ ವಕ್ರರೇಖೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಇವರು ಮಂಡಿಸಿದ್ದಾರೆ. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಅರ್ಬನ್ ಹೆಬ್ಬಿಂಗಾಸ್ ಅನ್ನೋರು ಮೆಥಡ್ ಆಫ್ ಸೇವಿಂಗ್, ಅಂದ್ರೆ ಸಮಯವನ್ನು ಲೆಕ್ಕ ಹಾಕುವ ಅಥವಾ ಉಳಿತಾಯ ವಿಧಾನ ಅಥವಾ ರೀಲರ್ನಿಂಗ್, ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ. ಸೊ ಅದಾದ್ಮೇಲೆ ಬರುವಂತವರು ಸಿಗ್ಮಂಡ್ ಫ್ರಾಯ್ಡ್. ಸೊ ಸಿಗ್ಮಂಡ್ ಫ್ರಾಯ್ಡ್ ಇನ್ 1886 ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ ಸೈಕೋ ಅನಾಲಿಸಿಸ್ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಅವರು ಡೆವಲಪ್ ಮಾಡ್ತಾರೆ. ಸೊ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಸೊ ಸೈಕೋ ಅನಾಲಿಸಿಸ್ ಥಿಯರಿ ಈಸ್ ಸ್ಟಿಲ್ ನೌ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವೆಲ್ಲ ಮನೋವಿಜ್ಞಾನದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಈ ಒಂದು ಸಿದ್ಧಾಂತವನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ನಮಗೆ ಅದರಿಂದ ಬೆನಿಫಿಟ್ ತುಂಬಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಸೊ ಇವರ ಒಂದು ಸಿದ್ಧಾಂತವನ್ನ ಸೊ ರೆವಲ್ಯೂಷನರಿ ಕಾಂಟ್ರಿಬ್ಯೂಷನ್ಸ್ ಅಂತ ನಾವು ಕೂಡ ಕರಿತೀವಿ. ಸೊ ಇವರು ಹೌ ದ ಪರ್ಸನ್ ಬಿಹೇವ್, ಸೊ ಅವರ ಬಿಹೇವಿಯರು ಸೊ ಹೇಗೆ ನಿಂತಿರತ್ತೆ ಅನ್ನೋದನ್ನ ಅನ್ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಸೊ ಹೀಗೆ ಹಲವಾರು ವಿಚಾರಗಳಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಜೊತೆಗೆ ಸೊ ಒಂದು 3 ಹಂತಗಳು, ನಾನು ಆಗ್ಲೇ ಹೇಳಿದಂಗೆ ಪ್ರಜ್ಞಾಪೂರ್ವಕ ಅಂತ, ಪೂರ್ವ ಪ್ರಜ್ಞಾವಸ್ಥೆಯ ಅಂತ, ಸುಪ್ತ ಪ್ರಜ್ಞಾವಸ್ಥೆಯ ಅಂತ ಅನ್ನೋದನ್ನ ಹೇಳ್ತಾರೆ. ಹಾಗೆ ಅವರು ಪರ್ಸನಾಲಿಟಿನಲ್ಲಿ 3 ಅಂಶಗಳನ್ನ ತುಂಬಾ ಮುಖ್ಯವಾಗಿ ವ್ಯಕ್ತಪಡಿಸ್ತಾರೆ. ದಟ್ ಈಸ್
ಈಗೋ, ಸೂಪರ್ ಯುಗೋ ಅನ್ನುವಂತಹ ಒಂದಷ್ಟು ಅಂಶಗಳು, ಜೊತೆಗೆ ಸೈಕೋಸೆಕ್ಸುವಲ್ ಸ್ಟೇಜಸ್ ಆಫ್ ಅನ್ ಇಂಡಿವಿಜುವಲ್ ಡೆವಲಪ್ಮೆಂಟ್, ಮಾನವ ವಿಕಾಸದಲ್ಲಿ ಮನೋಲೈಂಗಿಕ ವಿಕಾಸದ ಹಂತಗಳು, ಆ ವಿಷಯದ ಬಗ್ಗೆನೂ ಅವರು ಹೇಳ್ತಾರೆ. ಸೊ ಹೀಗೆ ಅವರು ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ರಕ್ಷಣಾ ತಂತ್ರಗಳು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ಸೊ ಇದಾದ್ಮೇಲೆ 1896ರಲ್ಲಿ ಲೈಟರ್ ವಿಟ್ಮರ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ ಅಮೆರಿಕಾದಲ್ಲಿ ಮೊದಲ ಮಾನಸಿಕ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಹ್ಯಾಸ್ ಡೆವಲಪ್ಡ್ ದ ಫಸ್ಟ್ ಮೆಂಟಲ್ ಟ್ರೀಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಟ್ ಯುನೈಟೆಡ್ ಸ್ಟೇಟ್ಸ್. ಸೊ ಇದಾದ್ಮೇಲೆ ಸೊ ಅವರು ಅಲ್ಲಿ ಮಾನಸಿಕ ರೋಗಿಗಳು ಅಥವಾ ಮುಖ್ಯವಾಗಿ ಕಲಿಕಾ ತೊಂದರೆಗಳು ಅಥವಾ ಲರ್ನಿಂಗ್ ಡಿಸೇಬಿಲಿಟೀಸ್ ಅಥವಾ ಯಾರು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿರ್ತಾರೋ ಇವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡುವಂತಹ, ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡುವಂತಹ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಬರುವಂತಹ ಜೇಮ್ಸ್ ಮ್ಯಾಕಿನ್ ಕೆಟಲ್, ಸೊ ಅಂದ್ರೆ JM ಕೆಟಲ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಅಮೆರಿಕನ್ ಮನೋವಿಜ್ಞಾನಿ. ಸೊ ಇವರು ಮೆಂಟಲ್ ಎಕ್ಸಾಮಿನೇಷನ್ಸ್ ಆರ್ ಇಂಡಿವಿಜುವಲ್ ಡಿಫರೆನ್ಸಸ್ ಅಂಡ್ ಅಪ್ಲೈಡ್ ಸೈಕಾಲಜಿ, ಸೊ ಈ ಎಲ್ಲ ಕ್ಷೇತ್ರಗಳಿಗೆ ಸೊ ಈ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮೆನಿ ಥಿಂಗ್ಸ್. ಸೊ ಇವರು ಪ್ರಪ್ರಥಮ ಬಾರಿಗೆ ಸೊ ಮೆಂಟಲ್ ಟೆಸ್ಟ್ ಅಂದ್ರೆ ಮಾನಸಿಕ ಪರೀಕ್ಷೆಗಳು ಅನ್ನುವಂತಹ ಒಂದು ಪದವನ್ನ ಪರಿಚಯ ಮಾಡ್ತಾರೆ. ಸೊ ಇವರು ಕೂಡ ವಿಲ್ಹೆಲ್ಮ್ ವೂಂಟ್ ಅವರ ಒಬ್ಬ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಇವರು ಅಮೆರಿಕ ದೇಶಕ್ಕೆ ಪ್ರಾಯೋಗಿಕ ಮನೋವಿಜ್ಞಾನ ಅಥವಾ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅನ್ನುವಂತಹ ವಿಷಯವನ್ನ ಬಿತ್ತರವನ್ನು ಮಾಡಿದಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ ಇವರಾಗಿರ್ತಾರೆ. ಸೊ ಇವರು ಕೂಡ ಒಂದಷ್ಟು ಇಂಟೆಲಿಜೆನ್ಸ್ ಬಗ್ಗೆ, ಸೊ ಮಾನಸಿಕ ಪರೀಕ್ಷೆಗಳ ಬಗ್ಗೆ, ಸೊ ಹೌ ಟು ಐಡೆಂಟಿಫೈ ಆರ್ ಹೌ ಟು ಇವ್ಯಾಲ್ಯುಯೇಟ್ ದ ಮೆಂಟಲ್ ಕೆಪಾಸಿಟೀಸ್ ಆಫ್ ಎ ಪರ್ಸನ್ ಅನ್ನೋದನ್ನ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡೋದ್ರ ಬಗ್ಗೆ ಇವರು ಹೆಚ್ಚು ಒತ್ತನ್ನು ಕೊಡ್ತಾರೆ. ಸೊ ಅದಾದ್ಮೇಲೆ ಇನ್ 1890 ಸರ್ ಫ್ರಾನ್ಸಿಸ್ ಗಾಲ್ಟನ್, ಸೊ ಇವರು ಸರ್ ಫ್ರಾನ್ಸಿಸ್ ಗಾಲ್ಟನ್, ಸೊ ಈ ವಾಸ್ ಅ ಮಲ್ಟಿ ಲ್ಯಾಂಗ್ವೇಜ್ ಎಫಿಷಿಯಂಟ್ ಅಂತ ಕರಿಬಹುದು ಅವ್ರನ್ನ, ಅಂದ್ರೆ ಬಹುಭಾಷಾ ಪಂಡಿತ ಇವರು. ಸೊ ಇವರು ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿಯಾಗಿದ್ರು. ಇವರು ಸೈಕೋಸೊಮ್ಯಾಟಿಕ್ಸ್ ಅಥವಾ ಇಂಡಿವಿಜುವಲ್ ಡಿಫರೆನ್ಸಸ್ ಅಂಡ್ ಹೌ ದ ಹೆರಿಡಿಟಿ ವಿಲ್ ಬಿ ಇನ್ಫ್ಲೂಯೆನ್ಸ್ ಆನ್ ಇಂಟೆಲಿಜೆನ್ಸ್ ಅನ್ನುವಂತಹ ವಿಷಯಗಳ ಬಗ್ಗೆ ಇವರು ಅಧ್ಯಯನವನ್ನು ಮಾಡಿ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟರು. ಜೊತೆಗೆ ಸೊ ಈ ವಾಸ್ ಅ ಕ್ಲೋಸ್ಡ್ ರಿಲೇಷನ್ಸ್ ಆಫ್ ಚಾರ್ಲ್ಸ್ ಡಾರ್ವಿನ್. ಸೊ ಚಾರ್ಲ್ಸ್ ಡಾರ್ವಿನ್ ಅವರ ಒಬ್ಬ ಸೋದರ ಸಂಬಂಧಿ ಕೂಡ ಇವರಾಗಿರ್ತಾರೆ. ಸೊ ಇವರು ಮನೋವಿಜ್ಞಾನಕ್ಕೆ ಸೊ ಸ್ಟ್ಯಾಟಿಸ್ಟಿಕಲ್ ಟಚ್ ಅನ್ನು ನೀಡಿದಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇವರು ಶಿಕ್ಷಣ, ಮನೋವಿಜ್ಞಾನ, ಸೊ ಇವುಗಳ ಒಂದು ರಿಲೇಶನ್ಶಿಪ್ಪು ಜೊತೆಗೆ ಪರಸ್ಪರ ಸಂಬಂಧವನ್ನ ಅಥವಾ ವೇರಿಯಬಲ್ಸ್ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ, ಮನೋವಿಜ್ಞಾನ ಕ್ಷೇತ್ರ, ಸೊ ಇವೆಲ್ಲರ ಒಂದು ಕಾರಿಲೇಷನ್ ಅನ್ನ ಅಧ್ಯಯನ ಮಾಡಿದಂತಹ ಮನೋವಿಜ್ಞಾನಿ ಇವರಾಗಿರ್ತಾರೆ. ಸೊ ಇವರ ಕೊಡುಗೆನೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ 1890, ಸೊ ಅಂದ್ರೆ 1890ರಲ್ಲಿ ವಿಲಿಯಂ ಜೇಮ್ಸ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ ಬರ್ತಾರೆ. ಸೊ ಇವರು ಕೂಡ ಅಮೆರಿಕದ ಮನೋವಿಜ್ಞಾನಿ ಮತ್ತೆ ಫಿಲಾಸಫರ್ ಕೂಡ ಆಗಿರ್ತಾರೆ. ಸೊ ಇವರನ್ನ ನಾವು ಮುಖ್ಯವಾಗಿ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ನಲ್ಲಿ ನಾವು ಅವರ ಹೆಸರನ್ನ ಹೆಚ್ಚಾಗಿ ಕೇಳ್ತೀವಿ. ಜೊತೆಗೆ ಇವರನ್ನ ಫಾದರ್ ಆಫ್ ಅಮೆರಿಕನ್ ಸೈಕಾಲಜಿ ಅಂತ ಕೂಡ ಕರಿತೀವಿ, ಅಂದ್ರೆ ಅಮೆರಿಕಾದ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ನಾವು ಕರಿತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಮನೋವಿಜ್ಞಾನವನ್ನ ಸ್ವತಂತ್ರ ವೈಜ್ಞಾನಿಕ ವಿಷಯವಾಗಿ ಅಥವಾ ಸಪರೇಟ್ ಸೈನ್ಸ್ ಸಬ್ಜೆಕ್ಟ್ ಆಗಿ ಸೊ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಇವರ ಪಾತ್ರ ಪ್ರಮುಖವಾಗಿರೋದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಸೊ ಇವರು ಫಂಕ್ಷನಲಿಸಮ್ ಅಂದ್ರೆ ಕ್ರಿಯಾತ್ಮಕತೆಯ ಒಬ್ಬ ಪ್ರಮುಖ ಪ್ರತಿಪಾದಕರಾಗಿರ್ತಾರೆ. ಅಂದ್ರೆ ಫಂಕ್ಷನಲಿಸಮ್ ಅನ್ನ ಪ್ರತಿಪಾದಿಸಿದಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಇವರು ವ್ಯಕ್ತಿಗಳು ಪರಿಸರಕ್ಕೆ ಹೊಂದಿಕೊಳ್ಳಲು ಅಥವಾ ಟು ಅಡ್ಜಸ್ಟ್ ದ ಎನ್ವಿರಾನ್ಮೆಂಟ್ ಆಫ್ ಅ ಪರ್ಸನ್, ಸೊ ಅವ್ನಿಗೆ ಏನೇನು ಕಾರಣ ಆಗುತ್ತೆ ಅವನು ಅಡ್ಜಸ್ಟ್ ಆಗ್ಲಿಕ್ಕೆ ಅನ್ನೋದ್ರ ಬಗ್ಗೆ ಇದು ಒತ್ತಿ ಹೇಳುತ್ತೆ ಅನ್ನೋದು. ಸೊ ಅದನ್ನೇ ಅವರು ಒಂದು ಗ್ರಂಥವಾಗಿ ಪ್ರಕಟಿಸ್ತಾರೆ. ಸೊ ಏನದರ ಹೆಸರು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ, ಸೊ ಅಥವಾ ಮನೋವಿಜ್ಞಾನದ ತತ್ವಗಳು ಅನ್ನುವಂತಹ ಒಂದು ಗ್ರಂಥವನ್ನ ಪ್ರಕಟಿಸಿ ಅವರದೇ ಆದಂತಹ ಕೊಡುಗೆಗಳನ್ನ ನಮ್ಮ ಮನೋವಿಜ್ಞಾನದ ಇತಿಹಾಸಕ್ಕೆ ನೀಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ಅದಾದ್ಮೇಲೆ 1890ರಲ್ಲಿ ನ್ಯೂಯಾರ್ಕ್ ಸ್ಟೇಟ್ ಕೇರ್ ಆಕ್ಟ್ ಅನ್ನೋದನ್ನ ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಮುಖಾಂತರ ಸೊ ಬಡ
ಮಾನಸಿಕ ಅಸ್ವಸ್ಥರನ್ನ ಅಂದ್ರೆ ಬಡವರ ಮನೆಗಳಿಂದ ಹೊರತಂದು ಅವ್ರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಒಂದು ಪ್ರಾರಂಭವನ್ನ ಮಾಡಿದ್ರು. ಸೊ ಅದಾದ್ಮೇಲೆ 1892ರಲ್ಲಿ ಜಿ ಸ್ಟ್ಯಾನ್ಲಿ ಹಾಲ್ ಅನ್ನುವಂತಹ ಒಬ್ಬ ಅಮೆರಿಕದ ಮನೋವಿಜ್ಞಾನಿ, ಸೊ ಇವರು ಒಂದಷ್ಟು ಅಂದ್ರೆ 42 ಸದಸ್ಯರನ್ನ ಒಳಗೊಂಡಂತೆ ಸೊ ಒಂದು ಅಮೆರಿಕದಲ್ಲಿ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ಸ್ ಅಂದ್ರೆ APA, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅನ್ನ ಇವರು ಮತ್ತೆ ಪ್ರಾರಂಭ ಮಾಡ್ತಾರೆ. ಸೊ ಇದರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಫಾರ್ ದ ಸೊಸೈಟಲ್ ಬೆನಿಫಿಟ್, ಅಂದ್ರೆ ಸಮಾಜದ ಹಿತಕ್ಕಾಗಿ ಮನೋವಿಜ್ಞಾನ ಅಥವಾ ಮಾನಸಿಕ ವಿಜ್ಞಾನದ ಪ್ರಗತಿ ಅಥವಾ ಸಂವಹನ ಅವುಗಳನ್ನ ಉತ್ತೇಜಿಸಬೇಕು ಅಂತ ಹೇಳಿದ್ರೆ ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಸೊ ಅದಾದ್ಮೇಲೆ 1895ರಲ್ಲಿ ಆಲ್ಫ್ರೆಡ್ ಬೀನೆ, ಸೊ ನೀವೆಲ್ಲರೂ ಕೇಳಿರ್ಬೋದು, ಇಂಟೆಲಿಜೆನ್ಸ್ ಅನ್ನುವಂತಹ ಪದ ನಮಗೆ ನೆನಪಿಗೆ ಬಂದ ತಕ್ಷಣ ಅಥವಾ ಬುದ್ಧಿಶಕ್ತಿ ಅನ್ನುವಂತಹ ಪದ ಬಂದ ತಕ್ಷಣ ನಾವು ಆಲ್ಫ್ರೆಡ್ ಬೀನೆ ಹೆಸರನ್ನ ನೆನಪಿಸ್ಕೊಳ್ಳೇಬೇಕು. ಸೊ ಇವರನ್ನ ನಾವು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಯ ಪಿತಾಮಹ ಅಂತ ಕೂಡ ನಾವು ಕರಿತೀವಿ. ಸೊ ಮಾಡರ್ನ್ ಇಂಟೆಲಿಜೆನ್ಸ್ ಟೆಸ್ಟ್ ಅದು ಜನಕ ಅಂತ ನಾವು ಅವ್ರನ್ನ ಕರಿತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ಈ ಹ್ಯಾಸ್ ಡೆವಲಪ್ಡ್ ದ ಇಂಟೆಲಿಜೆನ್ಸ್ ಟೆಸ್ಟ್ ಸೊ ಇನ್ ದ ಬಿಗಿನಿಂಗ್. ಸೊ ಅವರು 1905ರಲ್ಲಿ ಬೀನೆ ಸೈಮನ್ ಅನ್ನುವಂತಹ ಒಂದು ಇಂಟೆಲಿಜೆನ್ಸ್ ಸ್ಕೇಲ್ ಅನ್ನು ಅವರು ಡೆವಲಪ್ ಮಾಡ್ತಾರೆ. ಸೊ ಅದಾದ ನಂತರ 1896ರಲ್ಲಿ ಜಾನ್ ಡೂಯಿ ಹೆಸರು ನೀವು ಕೇಳಿರ್ಬೋದು. ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂತಹ ಒಂದು ಮುಖ್ಯವಾದಂತಹ ಒಂದು ಕಲಿಕಾ ತತ್ವವನ್ನ ನಮ್ಮ ಕಲಿಕೆಗೆ ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯವರಾಗಿರ್ತಾರೆ. ಸೊ ಇವರು ಕೂಡ ಈ ವಾಸ್ ಅ ಫಿಲಾಸಫರ್ ಆಸ್ ವೆಲ್ ಆಸ್ ಅ ಸೈಕಾಲಜಿಸ್ಟ್ ಅಂಡ್ ಅ ಗ್ರೇಟ್ ಎಜುಕೇಷನಿಸ್ಟ್. ಸೊ ಇವರನ್ನು ಕೂಡ ನಾವು ಫಾದರ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್ ಅಂತ ಕರಿತೀವಿ, ಅಂದ್ರೆ ಪ್ರಗತಿಪರ ಶಿಕ್ಷಣದ ಪಿತಾಮಹ ಅಂತ ನಾವು ಕರಿತೀವಿ. ಸೊ ಇವರು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ಗೆ ಹೆಚ್ಚು ಒತ್ತನ್ನು ನೀಡ್ತಾರೆ, ಅಂದ್ರೆ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಸೊ ಇವರ ಚಿಂತನೆಗಳು ಕೂಡ ನಮ್ಮ ಮನೋವಿಜ್ಞಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿರೋದನ್ನು ಕೂಡ ನಾವು ನೋಡ್ಬೋದು. ಸೊ ಅದಾದ್ಮೇಲೆ ಬರುವಂತಹ ಲಿಟ್ನರ್ ವಿಟ್ಮರ್, ಸೊ ಇವರು ಕೂಡ ಒಬ್ಬ ಅಮೆರಿಕದ ಮನೋವಿಜ್ಞಾನಿಯಾಗಿರ್ತಾರೆ. ಸೊ ಇವರು ಕ್ಲಿನಿಕಲ್ ಸೈಕಾಲಜಿ ಅನ್ನುವಂತಹ ವಿಷಯದ ಬಗ್ಗೆ ಸೊ ತುಂಬಾ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಹಾಕೊಟ್ಟಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇವರು. ಸೊ ಇವ್ರು ಆದ್ಮೇಲೆ ಬರೋರು 1898ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಎಡ್ವರ್ಡ್ ಲೀ ಥಾರ್ನ್ಡೈಕ್. ಸೊ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಮನೋವಿಜ್ಞಾನಿ. ಸೊ ಇವರು ಅಮೆರಿಕಾ ದೇಶದವರಾಗಿದ್ರು. ಸೊ ಈ ಹ್ಯಾಸ್ ಬೀನ್ ಕಾಲ್ಡ್ ಆಸ್ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಇವರನ್ನ ಕರಿತೀವಿ. ಸೊ ಇವರು ಕಲಿಕೆ ಮತ್ತು ಶಿಕ್ಷಣಕ್ಕೆ ಮಾನಸಿಕ ತತ್ವಗಳು ಸೊ ತುಂಬಾ ಮುಖ್ಯ ಅನ್ನೋದನ್ನ ಇವರು ತೋರಿಸ್ತಾರೆ. ಸೊ ಇವರ ಮತ್ತೊಂದು ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿದ್ರೆ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಥಿಯರಿ. ಸೊ ಪ್ರಯತ್ನ ಮತ್ತು ದೋಷ ಸಿದ್ಧಾಂತವನ್ನ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಮನೋವಿಜ್ಞಾನ ಕ್ಷೇತ್ರಕ್ಕೆ ಕೊಡ್ತಾರೆ. ಸೊ ಅದಾದ್ಮೇಲೆ ಈ ಹಸ್ ಗಿವನ್ ದ ಲಾಸ್ ಆಫ್ ಲರ್ನಿಂಗ್. ಸೊ ಇಸ್ ಬೇಸಿಕ್ 3 ಲಾಸ್. ಸೊ ಕಲಿಕೆಯ ನಿಯಮಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ಸುತ್ತೆ. ಎಷ್ಟು ಆಧುನಿಕತೆ ಮುಂದುವರೆದ್ರೂ ಕೂಡ ಇವರ ಥಾರ್ನ್ಡೈಕ್ ರವರ ಕಲಿಕಾ ನಿಯಮಗಳು ಇಂದಿಗೂ ಕೂಡ ಒಂದು ರಿಚ್ ಹೆರಿಟೇಜ್ ಅನ್ನ ತಗೊಂಡಿರೋದನ್ನ ನಾವು ನೋಡ್ತೀವಿ. ಸೊ ಇವರು ಲಾಸ್ ಆಫ್ ರೆಡಿನೆಸ್, ಸೊ ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ಎಫೆಕ್ಟ್ ಅನ್ನುವಂತಹ ಒಂದು ಪ್ರಮುಖವಾದಂತಹ ಕಲಿಕಾ ನಿಯಮಗಳು, ಅಂದ್ರೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತೆ ಪರಿಣಾಮ ನಿಯಮ, ಈ ಎಲ್ಲ ನಿಯಮಗಳನ್ನ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತೆ ಮನೋವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅವ್ರದ್ದಾಗಿರುತ್ತೆ. ಸೊ ಇನ್ 1900 ಅಂದ್ರೆ 1900ರಲ್ಲಿ ಸಿಗ್ಮಂಡ್ ಫ್ರಾಯ್ಡ್, ಸೊ ಇವರು ಮತ್ತೊಂದು ಪ್ರಸಿದ್ಧ ಕೃತಿಯನ್ನ ಬರೀತಾರೆ. ಸೊ ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್. ಸೊ ಅಂದ್ರೆ ಒಂದು ಕನಸನ್ನ ವಿಶ್ಲೇಷಣೆ ಮಾಡೋದು ಅಥವಾ ಕನಸಿನ ವಿಶ್ಲೇಷಣೆ, ಅದ್ರ ಮುಖಾಂತರ ಸೊ ಮನಸ್ಸನ್ನ ಅಂದ್ರೆ ನಮ್ಮ ಸುಪ್ತ ಮನಸ್ಸಿನಲ್ಲಿರುವ ನಮ್ಮ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾರೆ. ಸೊ ಇದು ಕೂಡ ನಮ್ಮ ಮನೋವಿಜ್ಞಾನದಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಮೈಲ್ ಸ್ಟೋನ್. ಸೊ ಅದಾದ್ಮೇಲೆ 1901ರಲ್ಲಿ ಬ್ರಿಟಿಷ್ ಸೈಕಾಲಜಿಕಲ್ ಸೊಸೈಟಿ, ಸೊ ಬ್ರಿಟಿಷ್ ಸೈಕಾಲಜಿಕಲ್ ಸೊಸೈಟಿ, ಸೊ ಅದನ್ನ ತುಂಬಾ ಶಾರ್ಟ್ ಫಾರ್ಮ್ ಅಲ್ಲಿ BPS ಅಂತ ಕರಿತೀವಿ. ಸೊ ಇದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮನೋವಿಜ್ಞಾನಿಗಳ ಒಂದು ಪ್ರಮುಖ ವೃತ್ತಿಪರ ಸಂಸ್ಥೆಯಾಗಿ ರೂಪುಗೊಂಡಿತ್ತು. ಸೊ ಇಲ್ಲಿಗೆ ನಾನು 1900 ವರ್ಗೂನು ಅಂದ್ರೆ 1901ರವರೆಗೂ ಏನೇನೆಲ್ಲ ಒಂದು ನಮ್ಮ ಇತಿಹಾಸದಲ್ಲಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಇತಿಹಾಸದಲ್ಲಿ ಏನೇನೆಲ್ಲ ಮೈಲ್ ಸ್ಟೋನ್ಸ್ ಬಂತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ 1901ರಿಂದ
ಸೊ ಇಲ್ಲಿಯ ಪ್ರೆಸೆಂಟ್ವರೆಗೂ ಏನೇನು ನಡೀತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನೀವೆಲ್ಲರೂ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸೊ ನೀವು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬಾ ವಿವರವಾಗಿ ಹೇಳಿದ್ದೀನಿ. ಸೊ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡು ಸೊ ನಿಮ್ಮೆಲ್ಲ ಸ್ಪರ್ಧೆಗಳಲ್ಲಿ ನೀವು ವಿನ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇಷ್ಟೊತ್ತು ಕೇಳಿದ್ದಕ್ಕೆ, ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಸೊ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತೀನಿ. ಸೊ ಹಾಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೊನೆಯಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನ ತಾಳ್ಮೆಯಿಂದ ವೀಕ್ಷಿಸಿ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿ ಅನ್ನುವಂತಹ ಸಂದೇಶದೊಂದಿಗೆ ನಾನು ಸೈನಿಂಗ್ ಆಫ್ ಯಾರ್ ಡಾಕ್ಟರ್ ಮಂಜು ಇಂಡಿ.